ಸರ್ ನೀವೇನಿಲ್ಲಿ? ಯಾಕೆ ಬರ್ಬಾರ್ದಾ? ಪಕ್ಕದಲ್ಲಿ ಕೂತ್ಕೊಂಡು ನನಗೆ ಕೆಲ್ಸ ಬರಲ್ಲ ಅಂತ ಹೇಳ್ಕೊಡ್ಬೇಕು ಅಂತ ಬಂದ್ರಾ? ಇಲ್ಲ, ನಿನ್ನ ಪಕ್ಕಕ್ಕೆ ಕೂರ್ಸ್ಕೊಂಡು ನಿನ್ ಕೆಲ್ಸ ನಾನ್ ಮಾಡ್ಬೇಕು ಅಂತ ಬಂದೆ. ಸರ್ ಇದೆಲ್ಲ ತಪ್ಪು. ಗಂಡಸರು ಮುಟ್ಬಾರ್ದಾ? ಹಾಗಂತ ಅಲ್ಲ ಸರ್, ಆದ್ರೆ ನೀವಿಂತ ಕೆಲ್ಸ ಎಲ್ಲ ಮಾಡ್ಬಾರ್ದು ಸರ್. ಕೊಡು ರಾಜಿ. ನೀವು ಹುಡುಗರು ಮಾಡೋ ಎಲ್ಲಾ ಕೆಲ್ಸನೂ ಮಾಡ್ಬೋದು, ನಾವು ಮಾತ್ರ ಹುಡುಗಿರು ಮಾಡೋ ಕೆಲ್ಸ ಮಾಡಬಾರ್ದಾ? ಸರ್ ನೀನ್ ಫಸ್ಟು ಹೀಗ್ ಕೂತ್ಕೋ, ಹೇಳ್ತೀನಿ. ಸರ್ ನಾನು ಹೇಳೋದನ್ನ ಕೇಳಿ, ಚೆನ್ನಾಗಿರಲ್ಲ. ಸಹಾಯ ಮಾಡಕ್ ಬರ್ತಿರೋ ಗಂಡನ್ನ ಬೇಡ ಅಂತ ಹೇಳೋದು ಒಳ್ಳೇದಲ್ಲ. ಸರ್ ಅದ್ ಹಾಗಲ್ಲ, ನನ್ ಮಾತ್ ಕೇಳಿ ನೀವು. ಸುಮ್ನೆ ಕೂತ್ಕೋ. ಏನು? ಅರೆ ಏನ್ ಮಾಡ್ತಿದ್ದೀರಾ ಸರ್? ಓಕೆನಾ? ಈಗ ರಾಜಿ, ಅಯ್ಯೋ ಸರ್ ಏನಾಯ್ತು? ರಾಜಿ ಸಾರಿ. ಏನೋ ಸೀದೋಗಿರೋ ವಾಸನೆ ಬರ್ತಾ ಇದೆ. ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿ ಅನ್ನೋದಕ್ಕೆ ನೀನೇ ಉದಾಹರಣೆ ಪ್ರಮೀಳಾ. ಸಂತೋಷವಾಗಿರೋ ಗಂಡ ಹೆಂಡತಿ ಮಧ್ಯೆ ಮೂಗು ತೋರಿಸೋದು ಒಳ್ಳೇದಲ್ಲ. ಬಾ ಬಾ ಅಂತ ಹೇಳಿದೆ ತಾನೆ, ನಡಿ. ಎಕ್ಸ್ಕ್ಯೂಸ್ ಮೀ ಕಿಶೋರ್ ಅವರೇ, ಕೂಲ್ ಆಗಿರಿ. ನಾನು ಎಲ್ಲಿದ್ದೀನಿ? ನೀವು? ಐ ಆಮ್ ಡಾಕ್ಟರ್ ಆಶೀಶ್, ನ್ಯೂರಾಲಜಿಸ್ಟ್. 1 ಇಯರ್ ಮುಂಚೆ ನೀವು ಸಾವು ಬದುಕಿನಲ್ಲಿದ್ದಾಗ ನಾನೇ ಸೇವ್ ಮಾಡಿದೆ. ಆಗಿಂದ ನೀವು ನನ್ನ ಅಬ್ಸರ್ವೇಷನ್ ಅಲ್ಲೇ ಇದ್ದೀರಾ. ಈಗ ನೀವು ಪೂರ್ತಿಯಾಗಿ ಗುಣಮುಖರಾಗಿದ್ದೀರಾ. ಆದ್ಯ ಎಲ್ಲಿ? ನನ್ನ ಆದ್ಯ. ಡಾಕ್ಟರ್, ನಿಮ್ಗೆ ನನ್ನ ಪರ್ಸ್ ಏನಾದ್ರು ಸಿಕ್ಕಿದ್ಯಾ? ಇದೇ ಕಿಶೋರ್ ಅವರೇ, ತಗೊಳ್ಳಿ.
ಆದ್ಯ ಅಮ್ಮ ಆದ್ಯ ನನ್ನ ಮಗಳು ಡಾಕ್ಟರ್, ನನ್ನ ಮಗಳು ಆದ್ಯ. ಹ ಟೈಮಿಗೆ ಬಿಲ್ ಕಟ್ಟಿದ್ರು ಇವ್ರು ಮಾತ್ರ ಪೇಪರ್ ಎಸೆಯೋದ್ ಬಿಡಲ್ಲ. ಟೆಕ್ನಾಲಜಿ ಬೆಳೆದ್ರೂ ನ್ಯೂಸ್ ಪೇಪರ್ ಕ್ರೇಜ್ ಮಾತ್ರ ಕಡಿಮೆ ಆಗಲ್ಲ. ಸೀನು 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 ಆದ್ಯ ಏನಾಯ್ತು? ಇದು ನಿನ್ ಕೆಲ್ಸನೇನಾ?